ಧರ್ಮಸ್ಥಳ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಟಿವಿ9 ಬ್ರೇಕ್ ಮಾಡ್ತಾ ಇದೆ. ಟಿವಿ9ನಲ್ಲಿ ಆರೋಪಿ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಡಿಯೋ ಪಾರ್ಟ್ 2 ರಿಲೀಸ್ ಆಗಿದೆ. ನಿನ್ನೆಯಷ್ಟೇ ಪಾರ್ಟ್ 1 ರಿಲೀಸ್ ಮಾಡಿದ್ರು. ತಿಮರೋಡಿ ಮತ್ತು ಚಿನ್ನಯ್ಯ ಮಾತಾಡಿದ್ರು. ಇವರಿಬ್ರು ಯಾವಾಗ ಭೇಟಿ ಆಗಿದ್ರು? ಹಾಗಾದ್ರೆ ಚಿನ್ನಯ್ಯ ಮತ್ತು ತಿಮರೋಡಿ ಮುಖಾಮುಖಿ ಆಗಿರುವಂತಹ ವಿಡಿಯೋ ಪಾರ್ಟ್ 2 ನೆನೆ ರಿಲೀಸ್ ಆಗಿತ್ತು. ಈಗ ಪಾರ್ಟ್ 2 ಈಗ ರಿಲೀಸ್ ಮಾಡಿದ್ದಾರೆ. ಪಾರ್ಟ್ 1 ನಿನ್ನೆ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಆರೋಪಿ ಚಿನ್ನಯ್ಯ ಮತ್ತು ತಿಮರೋಡಿ ಮಾತಾಡಿರುವಂತಹ ವಿಡಿಯೋ? 2 ವರ್ಷದ ಹಿಂದೆ ಚಿನ್ನಯ್ಯ ಮತ್ತು ತಿಮರೋಡಿ ಮುಖಾಮುಖಿ ಆಗಿದ್ರು. ಮೊದಲ ಬಾರಿಗೆ ಭೇಟಿಯಾಗಿದ್ರು. ತಿಮರೋಡಿ ಮನೆಗೆ ಬಂದಿದ್ದಂತಹ ಚಿನ್ನಯ್ಯ ಭೇಟಿ ಮಾಡಿದ್ದ. ಇದಾಗಿದ್ದು 2023 ಆಗಸ್ಟ್ನಲ್ಲಿ. ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ. ಮನೆಯಲ್ಲೇನೆ ಇಬ್ರು ಕೂತು ಮಾತಾಡಿದ್ರು. ಆಗಿನ ಒಂದು ವಿಡಿಯೋ ಇದು. ನಿನ್ನೆ ಪಾರ್ಟ್ 1 ರಿಲೀಸ್ ಮಾಡಿದ್ರು. ಈಗ ಪಾರ್ಟ್ 2 ರಿಲೀಸ್ ಮಾಡಿದ್ದಾರೆ. ಚಿನ್ನಯ್ಯನ ಬುರುಡೆ ಕಥೆ ಕೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಈ ಅಸ್ಥಿ ಪಂಜರದ ಬಗ್ಗೆ ಯಾವಾಗ ಚಿನ್ನಯ್ಯ ಹೇಳಿದ್ನೋ ಅದನ್ನು ಕೇಳುವಂತಹ ಸಂದರ್ಭದಲ್ಲಿ ತಿಮರೋಡಿಯವರು ಕೂಡ ಶಾಕ್ ಆಗ್ತಾರೆ. ಏನಿದು, ಇಷ್ಟೆಲ್ಲ ನಡೆದಿದೆಯಾ, ಹಿಂಗೆಲ್ಲ ಆಗಕ್ಕೆ ಸಾಧ್ಯನಾ ಅನ್ನೋಂಥದ್ರ ಬಗ್ಗೆ ತಿಮರೋಡಿ ಕೂಡ ಶಾಕ್ ಆಗಿ ಕೂತಿದ್ದಾರೆ. ನೋಡಿ, ಇದು ನಿನ್ನೆ ಆ ಚಿನ್ನಯ್ಯ ಏನು ಬಂದಿದ್ದ ತಿಮರೋಡಿ ಮನೆಗೆ ಆಗಸ್ಟ್ 2023ರಲ್ಲಿ ಆಗ ಮಾಡಿದ್ದಂತಹ ಮಾತುಕತೆಯ ಒಂದು ವಿಡಿಯೋ ತುಣುಕು ಅದು. ನಿನ್ನೆ ಒಂದು ಪಾರ್ಟ್ 1 ರಿಲೀಸ್ ಮಾಡಿದ್ರು. ಇವತ್ತು ಪಾರ್ಟ್ 2 ರಿಲೀಸ್ ಮಾಡಿದ್ದಾರೆ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಬೀರಿದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತೆ ಸ್ವಾಮಿಗಳೆಲ್ಲ ಸರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದ್ರ ಮೋಟ್ರು ಹೋಟ್ಲಿದೆ, ಗಾಡಿ ಹೋಗಿದ್ದಾರೆ. ರೂಮ್ನವರೆಲ್ಲ ಚೆಲ್ಲ ಕಲಿಯಾಗಿ ಗಾಡಿ ಹೋಗಿದ್ದೇವೆ. ಮತ್ತೆ ಅಷ್ಟು ಕಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೂ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಹೊರಗೆ ಅಯ್ಯಪ್ಪನವರು ಹೊರಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಮನದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲ ನಾನು ಊಟ ಹಾಕಿದ್ವಿ 70 ಜನ, 75 ಏನಾದಷ್ಟು ಊಟ ಹಾಕಿದ್ವಿ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನಾನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುದು ಗಾಡಿ. ಆ ಗಾಡಿಯಲ್ಲೆಲ್ಲ ಏನೋನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತರದು ಊಟ ಹಾಕೋದು. ಇಲ್ಲಿಗೆ ಒಂದು ಲೈನ್, ಇಲ್ಲಿಗೆ ಒಂದು ಲೈನ್, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿಗೆ ಊಟ ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕುದು. ಮತ್ತೆ ಅದು ಹಾಕೊಂಡು ನಾವು ನಾಡ್ದು ನೂರು ಬರ್ತದೆ, ಈ ಕಡೆ ಊಟ ಹಾಕೋದು. ಅಲ್ಲಿ ಅಷ್ಟು ಏನೋ ಊಟ ಹಾಕಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ ಇರೋರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ. ನಾವು ಅಲ್ಲ, ಕಾಲೇಜ್ ಇದು ನೀವು ಎಲ್ಲ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ ಶಾಲೆ ಇದೆ. ಹೈಸ್ಕೂಲ್ ಇದೆ. ಶಾಲೆ ಹಿಂಬದಿಯಲ್ಲಿ, ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ಬಗ್ಗೆ. ಆ ಶಾಲೆ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರಿಗೆ ಓದೋದು STM ಕಾಲೇಜ್. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಯ್ತು ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಏನ ತೆಗ್ದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಏನ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಸೊ ಹೀಗೆ ವಿಡಿಯೋದಲ್ಲಿ ಹೆಣಗಳನ್ನ ಹೂತಿರೋ ಬಗ್ಗೆ ಚಿನ್ನಯ್ಯ ಮಾತಾಡ್ತಾನೆ. ಗೊಮ್ಮಟ ಬೆಟ್ಟದ ಬಳಿ ಸುಮಾರು 75ಕ್ಕಿಂತ ಹೆಚ್ಚು ಹೆಣಗಳನ್ನ ನಾನು ಹೂತಾಕಿದ್ದೀನಿ ಅಂತ ಮಹೇಶ್ ಶೆಟ್ಟಿ ತಿಮರೋಡಿಗೆ ಹೇಳಿರುವಂತಹ ಚಿನ್ನಯ್ಯ ಇದು. ಪಾಂಗಳದಿಂದ ಗೊಮ್ಮಟ ಬೆಟ್ಟಕ್ಕೆ ಹೋಗುವ ದಾರಿ ಮಧ್ಯದಲ್ಲಿ ಈ ತರಕಾರಿ ತಳ್ಳುಗಾಡಿಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ನಾನು ಹೆಣಗಳನ್ನ ಅಂತ ಹೇಳ್ತಾನೆ. ಅಂದ್ರೆ ಈ ಗಾಡಿಗಳಲ್ಲಿ ಹೆಣಗಳನ್ನ ತಳ್ಕೊಂಡು ಹೋಗ್ತಾ ಇದ್ದಂತೆ. ಸೊ ಅದನ್ನು ಕೇಳಿ ತಿಮರೋಡಿ ಕೂಡ ಶಾಕ್ ಆಗ್ತಾರೆ. ಹಿಂಗೂ ಮಾಡ್ತಾರಾ ಅಂತ ಹೇಳಿ ಕೇಳ್ತಾರವ್ರು. ಅದೇನು ಸ್ಮಶಾನನ ಅಂತ? ಇಲ್ಲ, ಅದು ಮಾಮೂಲಿ ಇದ್ದಂಥ ಜಾಗ. ಅದು ಒಂದು ಪೂಜೆ ಮಾಡುವ ಭಟ್ರ ಮನೆಯ ಮಗಳನ್ನ ಕೂಡ ನಾನು ಹುತಾಕಿದ್ದೀನಿ. ಲಂಗ ದಾವಣಿ ಮಾತ್ರ ಇತ್ತು, ಕೊಲೆ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಆತ ಈ ವಿಡಿಯೋದಲ್ಲಿ ಹೇಳ್ತಾನೆ. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ,
ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಲ್ಮೆಟ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ ನಾವು. ಅಲ್ಲ, ಕಾಲೇಜ್ ಇದು ನೀವು ಎಲ್ಲಿ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು ಅಲ್ಲಿ ಎಲ್ಮಿಟ್ ಶಾಲೆ ಇದೆ, ಹೈಸ್ಕೂಲ್ ಇದೆ. ಶಾಲೆಯ ಹಿಂಬದಿಯಲ್ಲಿ, ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ, ಆ ಶಾಲೆಯ ಹಿಂಬದಿಯಲ್ಲಿ ಅವ್ರ ಮನೆ. ಆ ಊರಿಗೆ ಓದೋದು STM ಕಾಲೇಜಲ್ಲಿ ಇಲ್ಲಿ ಓದ್ತಾ ಇದ್ರು. ಎಂತ ಚೆನ್ನಾಗಿ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಹೆಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ ತೆಗೆದು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಹೆಣ ತೆಗಿತಾ ಇತ್ತು. ಒಬ್ರು ಹೇಳೋದಿಲ್ಲ, ಕೇಳಿದ್ರೆ ಹುಡುಗಿ ಕೇಳಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ಒಂದು ಲಾಸ್ಟ್ ಎಲ್ಲಿ ಹುಡುಗಿಯರು ಧರ್ಮಸ್ಥಳದಲ್ಲಿ ಭಟ್ರು ಅದನ್ನು ಸೂಸೈಡ್ ನೇಣ ಹಾಕಿದ್ರು. ಅವರು ಎಂತ ಮಾಡ್ಬೇಕು ಮಾಡಿದ್ರೆ ದಪ್ಪ ಮತ್ತೆ ಎಂತ ಬರ್ತದೆ ನಾನು ತಿಳಿಸ್ಬಿಟ್ಟು ಬಂದೆ. ಏನೋ ಮತ್ತೆ ಆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು ಅದು. ಈಗ ಪಾರ್ಟ್ ಬೈ ಪಾರ್ಟ್ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈಗ ಪಾರ್ಟ್ 2 ಅನ್ನು ರಿಲೀಸ್ ಮಾಡಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಪಾರ್ಟ್ ಬೈ ಪಾರ್ಟ್ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಹಿಂದೆ ಕೂಡ TV9 ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಪೃಥ್ವಿರಾಜ್, ನೀವು ಹೇಳಿದ್ರಿ ಈ ರೀತಿಯಾಗಿ ಕೆಲವೊಂದಷ್ಟು ವಿಡಿಯೋಗಳನ್ನು 25-30 ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಹಂತವಾಗಿ ಯಾವಾಗ ಚಿನ್ನ ಏನಾದರೂ ಓಡೋದ್ರೆ ಹೇಗೆ ರಿಲೀಸ್ ಮಾಡಬೇಕು, ಅಥವಾ ಏನಾದರೂ ಆಗ್ಬಿಟ್ರೆ ಹೇಗೆ ರಿಲೀಸ್ ಮಾಡಬೇಕು, ಈ ಥರದ ಒಂದಷ್ಟು ಪ್ಲಾನಿಂಗ್ ಆಗಿದೆ ಅನ್ನುವಂಥದ್ರ ಬಗ್ಗೆ TV9 ನಲ್ಲಿ ಸುದ್ದಿ ಕೂಡ ನಾವು ಬ್ರೇಕ್ ಮಾಡಿದ್ವಿ. ಸೊ ಬಹುಶಃ ಅದರ ಭಾಗ ಅಂತ ಅನ್ಸುತ್ತಾ, ಇನ್ನಷ್ಟು ವಿಡಿಯೋಗಳು ಈ ರೀತಿಯಾಗಿ ಹೊರ ಬರಬಹುದು ಅಂತ ಹೇಳಿ ಅನ್ಸುತ್ತಾ ಅಂತ ಹೇಳಿ? ಯಾಕಂದ್ರೆ ಇದು ಪಾರ್ಟ್ 2 ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ, ಪಾರ್ಟ್ 3 ಕೂಡ ಬರಬಹುದು. ಪೃಥ್ವಿರಾಜ್, ರೆಹಮಾನ್, ಈ ಒಂದು ವಿಡಿಯೋ ಏನಿದೆ, ಸೊ ಇದು ಆ 2 ವರ್ಷದ ಹಿಂದೆ ಮಾಡಿದಂತಹ ವಿಡಿಯೋ. ಅಂದರೆ ಏನು 2023 ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಈ ದಂಪತಿ ಅಂದರೆ ಚಿನ್ನಯ್ಯ ಪತ್ನಿಯನ್ನು ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ, ಅಂದರೆ ವಿಠಲ್ ಗೌಡ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಮಾಡಿದಂತಹ ವಿಡಿಯೋ ಇದು. ಸೊ ಅಲ್ಲಿ ಈ ವಿಡಿಯೋ ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ಹೆಚ್ಚು ಇದೆ ಅಂತ ಹೇಳಿ ಈಗ ಮಾಹಿತಿ ಇರುವಂಥದ್ದು. ಅಂದರೆ ಈಗ ಏನೋ ಒಂದು ನಿನ್ನೆ ಪಾರ್ಟ್ 1, ಇವತ್ತು ಪಾರ್ಟ್ 2 ಅಂತ 2 ರಿಲೀಸ್ ಮಾಡಿದ್ರು. ಅದಕ್ಕೆ ಹೆಚ್ಚು ಕಡಿಮೆ ಒಂದು 6 ನಿಮಿಷ ಇದೆ. ಆದರೆ ಇನ್ನೂ ಕೂಡ 1 ಗಂಟೆಗಳ ಕಾಲ ವಿಡಿಯೋ ಇದೆ ಅಂತ ಹೇಳ್ತಾ ಇರುವಂಥದ್ದು. ಇದು ನೋಡ್ತಾ ಹೋದ್ರೆ ಇನ್ನು ಪಾರ್ಟ್ 20-30 ಕೂಡ ಇದು ಬರುವಂತಹ ಸಾಧ್ಯತೆಗಳು ಇದೆ. ಸೊ ಇಲ್ಲಿ ಪಾರ್ಟ್ 2 ನಲ್ಲೇ ಸಾಕಷ್ಟು ಸ್ಫೋಟಕ ವಿಚಾರಗಳು ಈಗ ಮಾಹಿತಿ ಹೊರ ಬಂದಿರುವಂಥದ್ದು. ಅಂದ್ರೆ ನೀವು ಹೇಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಈ ಒಂದು ವಿಡಿಯೋ ಏನಿದೆ, ಇದು ಆರಂಭಿಕ ಹಂತದಲ್ಲಿ ಮಾಡಿದಂತಹ ವಿಡಿಯೋ. ಅಂದ್ರೆ ಆತ ಏನು ಕೋರ್ಟ್ ನಲ್ಲಿ 164 ಹೇಳಿಕೆಯನ್ನ ಏನು ಆರಂಭಿಕ ಹಂತಗಳಲ್ಲಿ ಕೊಟ್ಟಿರ್ತಾನೆ, ಸೊ ಅದೇ ಕಂಟೆಂಟ್ ಇರುವಂತಹ ವಿಡಿಯೋ ಇದಾಗಿರುವಂಥದ್ದು. ಅದಾದ ಬಳಿಕ ಆತನ ಹೇಳಿಕೆಗಳಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಇರುವಂಥದ್ದು. ಮೊನ್ನೆ ಕೂಡ ಆತನನ್ನ ಶಿವಮೊಗ್ಗ ಜೈಲಿನಿಂದ ಇಲ್ಲಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಬೇರೆ ಬೇರೆ ಹೇಳಿಕೆಗಳನ್ನೇ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಇಲ್ಲಿ ಆರಂಭಿಕ ಹಂತದಲ್ಲಿ ಆತ ಹೇಳಿದಂಥದ್ದು ಈ ವಿಚಾರಗಳು. ಸೊ ಇಲ್ಲಿ ಏನು ಆ ವಿಡಿಯೋಗಳಲ್ಲಿ ಆತ ಹೇಳ್ತಾ ಇರುವಂಥ ಪ್ರಕಾರ ಅಂದರೆ ಆ ವಿಡಿಯೋಗಳನ್ನು ಇವರು ಮಾಡಿಟ್ಕೊಂಡಿದ್ರು. ಅಂದರೆ ಈತ ಜೈಲಿಗೆ ಹೋದರೆ ಈ ಥರ ಇಲ್ಲ ಅಂತ ಹೇಳಿದರೆ ಉಲ್ಟಾ ಹೊಡೆದ್ರೆ, ಇಲ್ಲ ಆತನನ್ನು ಬಂಧಿಸಿದ್ರೆ, ಇಲ್ಲ ಆತನ ಬಂಧನ ಆಗದೆ ಹೊರಗಡೆ ಇದ್ರೆ ಯಾವ್ಯಾವ ವಿಡಿಯೋಗಳನ್ನು ರಿಲೀಸ್ ಮಾಡಬೇಕು ಅಂತೇಳಿ ಮೊದಲೇ ಪ್ಲಾನನ್ನು ಮಾಡ್ಕೊಂಡು ಇಟ್ಕೊಳ್ಳಾಗಿತ್ತು. ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇದು ಆರಂಭಿಕ ಹಂತದಲ್ಲಿ ಮಾಡಿರುವಂಥ ವಿಡಿಯೋ. ಅಂದರೆ ಆರಂಭಿಕ ಹಂತದಲ್ಲಿ ಆತ ಬಂದು ಏನು ಇವರಿಗೆ ಹೇಳ್ತಾನೆ, ಅಂದರೆ ಆ ತಿಮರೋಡಿ ಅವರ ತಂಡಕ್ಕೆ ಯಾವ ರೀತಿ ವಿಚಾರಗಳನ್ನು ಈತ ಹೇಳ್ತಾನೆ, ಅದನ್ನೆಲ್ಲವನ್ನು ಕೂಡ ಇವರು ವಿಡಿಯೋ ರೆಕಾರ್ಡನ್ನು ಮಾಡಿಟ್ಕೊಂಡಿರೋದು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಅಂಶವನ್ನು ಗಮನಿಸಬೇಕು ಅಂತ ಹೇಳಿದರೆ, ಆತ ಹೇಳ್ತಾನೆ ಲೈನ್ ಅಂಡ್ ಲೆಂತ್ ಅನ್ನ ಹಿಡಿದುಕೊಂಡು ನಾನು ಹೆಣಗಳನ್ನು ಹೂಳ್ತಾ ಇದ್ದೆ. ಸೊ ಅಲ್ಲಿ ಅಂದ್ರೆ ಒಂದು ಲೈನ್ ನಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈ ವರ್ಷ ಇಲ್ಲಿ, ಮುಂದಿನ ವರ್ಷ ಇಲ್ಲಿ, ಈ ರೀತಿ ಹೂಳ್ತಾ ಇದ್ದೆ. ಸೊ ಈ ಕೆಲವೊಂದಿಷ್ಟು ವರ್ಷಗಳಾದ ನಂತರ ಮತ್ತೆ ಅದೇ ಲೈನ್ಗೆ ಬರ್ತಾ ಇದ್ದೆ. ಅಲ್ಲಿ ಆ ಹೆಣಗಳೆಲ್ಲ ಒಣಗೋಗಿರ್ತವೆ. ಒಣಗೋಗಿದ್ದ ಹೆಣಗಳು ಆತ ಒಣಗೋಗಿದ್ದು ಅಂತ ಬಳಸ್ತಾನೆ. ಅಂದ್ರೆ ಆ ಒಂದು ಹೆಣಗಳು ಸ್ಕೆಲಿಟನ್ ಆಗಿದ್ದಂತಹ ಲೈನ್ ಕೂಡ ಗೊತ್ತಿರ್ತಾ ಇತ್ತು. ಅದನ್ನೇ ವಾಪಸ್ ತೆಗಿತಾ ಇದ್ದೆ. ಅಲ್ಲಿ ಎಲುಬುಗಳು, ಆ ಮೂಳೆಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇತ್ತು. ಸೊ ಮತ್ತೆ ಅಲ್ಲಿಗೆ ಬೇರೆ ಬೇರೆ ಹೆಣಗಳನ್ನ ಹೂತಾಕ್ತೆ ಅಂತ ಹೇಳುವಂತ ಸಂದರ್ಭದಲ್ಲಿ ವಿಡಿಯೋದಲ್ಲಿ ಗಮನಿಸಬಹುದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು 2 ಕೈಯನ್ನು ತಮ್ಮ ತಲೆ ಮೇಲೆ ಹೊತ್ಕೊಳ್ತಾರೆ. ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅದು ಹೊಸ ವಿಚಾರ ಆಗಿತ್ತೇನೋ ಅನ್ನೋದು ಕೂಡ ಒಂದು ವಿಡಿಯೋದಲ್ಲೂ ಕೂಡ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಆರಂಭಿಕ ಹಂತದ ವಿಡಿಯೋ ಇದಾದ ಬಳಿಕ ಆತನ ಮುಖಚರ್ಯೆಯನ್ನು ಕೂಡ ನೋಡಬಹುದು. ಆತ ಬಂದಂತ ಸಂದರ್ಭದಲ್ಲಿ ಏನು ಪ್ಯಾಂಟ್ ಶರ್ಟ್ ಅನ್ನ ಧರಿಸಿರ್ತಾನೆ, ಕ್ಲೀನ್ ಶೇವ್ ಅನ್ನ ಮಾಡಿರ್ತಾನೆ. ಸೊ ತಲೆ ಕೂದಲು ಕೂಡ ಅಂದ್ರೆ ಕ್ಲೀನ್ ಕಟಿಂಗ್ ಎಲ್ಲ ಆಗಿರುವಂತದ್ದು, ಮತ್ತೆ ಹೇರ್ ಡೈ ಎಲ್ಲಾನು ಕೂಡ ಹಾಕಿರ್ತಾನೆ. ಸೊ ಅದಾದ ಬಳಿಕ ಆತನ ಕೆಲವೊಂದು ವಿಜುವಲ್ಗಳನ್ನ ಗಮನಿಸಿದ್ರೆ ಇತ್ತೀಚೆಗೆ ಕಂಪ್ಲೀಟ್ ಆಗಿ
ವೈಟ್ ಗಡ್ಡ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿರುವಂಥದ್ದು. ಮೊನ್ನೆ ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲೂ ಅದನ್ನು ನೋಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅಂದರೆ ಇದು ಆ ವೆರಿ ಫಸ್ಟ್ ಮಾಡಿರುವಂಥ ವಿಡಿಯೋ ಅನ್ನೋದು ಕೂಡ ಅಂದಾಜಿಸಬಹುದಾಗಿದೆ. ಯಾಕೆಂತ ಹೇಳಿದರೆ ಆ ಒಂದು ವೆರಿ ಫಸ್ಟ್ ಆತ ಬಂದಂಥ ಸಂದರ್ಭದಲ್ಲಿ ಪತ್ನಿ ಜೊತೆ ಬಂದಿರ್ತಾನೆ. ಆತ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಿರ್ತಾನೆ. ಅದೇ ಆತನ ಹೇಳಿಕೆಗಳು, ಆತನ ಮಾಹಿತಿಗಳನ್ನು ಇಟ್ಕೊಂಡೇ ಇವರು ಅದನ್ನು ಡೆವಲಪ್ ಮಾಡ್ತಾ ಹೋಗ್ತಾರೆ. ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಇದನ್ನು ಕಾನೂನು ಪ್ರಕ್ರಿಯೆಗೆ ತರಬೇಕು, ಈ ರೀತಿ ಎಲ್ಲ ಹೋಗುವಂಥದ್ದು. ಸೊ ಈ ವಿಡಿಯೋಗಳು ಇನ್ನೂ ಸಾಕಷ್ಟು ಬರುವಂಥ ಸಾಧ್ಯತೆಗಳಿದ್ದಾರೆ. ಥ್ಯಾಂಕ್ ಯು ಪೃಥ್ವಿರಾಜ್.